ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 12:05. ಏನಿವತ್ತು ಮಧ್ಯರಾತ್ರಿ 12:05 ವ್ಲಾಗ್ನ ಶುರು ಮಾಡ್ತಿದ್ದಾಳೆ ಅಂತಂದರೆ ಇವತ್ತು ನನ್ನ ಬರ್ತಡೇ. ಏನಿನ್ನು ನಾಳೆ ರಾತ್ರಿಕಿನ್ನ ಹುಟ್ಟಿರೋದು. ಸೊ ಗೈಸ್, ಇವತ್ತು ನನ್ನ ಬರ್ತಡೇ. ಫಸ್ಟ್ ವಿಶ್ ಲಿಖಿತಣ್ಣಂದು, ಸೆಕೆಂಡ್ ವಿಶ್ ಜ್ಯೋತಿ ಅಕ್ಕೊಂದು, ಮೂರನೇ ವಿಶ್ ಶ್ವೇತಂದು. ಯಾರೆಲ್ಲ ವಿಶ್ ಮಾಡ್ತಾರೆ ನನಗೆ ಥ್ಯಾಂಕ್ಸ್. ನಮ್ಮ ಅಮ್ಮನೇ ನನಗೆ ವಿಶ್ ಮಾಡಲ್ಲ ಅನ್ನುತ್ತೆ, ನೀನು ನನಗೆ ವಿಶ್ ಮಾಡು ಅಂತ ಅನ್ನುತ್ತೆ. ಸೊ ಗೈಸ್, ಇವತ್ತು ನನ್ನ ಬರ್ತಡೇ. ಇನ್ನೂ ಯಾರ್ಯಾರೆಲ್ಲ ವಿಶ್ ಮಾಡ್ತಾರೆ ಅಂತ ನಾಳೆ ರಾತ್ರಿ 12 ಗಂಟೆವರೆಗೂ ಹೇಳ್ತೀನಿ. ನೀವು ಎಲ್ಲರೂ ನನಗೆ ವಿಶ್ ಮಾಡಿ ಬನ್ನಿ. ಈಗ ಇನ್ನೂ ಯಾರೆಲ್ಲ ವಿಶ್ ಮಾಡ್ತಾರೆ ಅಂತ ಹೇಳ್ತೀನಿ ಬನ್ನಿ. ಈಗ ಟೈಮ್ ಬಂದು 12:05. ಇನ್ನೂ ಎಷ್ಟೆಷ್ಟವರೆಗೂ ವಿಶ್ ಮಾಡ್ತಾರೆ ಅಂತ ನೋಡ್ತೀರಾ, ಆಮೇಲಿಂದ ಹೇಳ್ತೀನಿ. ಹೌದಾ? ವೆಲ್ಕಮ್ ಬ್ಯಾಕ್. ಈಗ ಟೈಮ್ ಬಂದು 11:27 ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೇಗನೆ ಎದ್ದು ನಮ್ಮಮ್ಮ ಏನು ಮಾಡ್ತಾವ್ರು ಗೊತ್ತಾ? ಏನು ಮಾಡ್ತಿದ್ಯಮ್ಮ? ನೋಡಿ, ನಮ್ಮಮ್ಮ ಒಬ್ಬಟ್ಟು ಮಾಡ್ತೈತೆ ನೋಡ್ರಿ. ಇವತ್ತು ನಮ್ಮ ಮನೆ ಸ್ಪೆಷಲು ಚಿಕನ್ ಬಿರಿಯಾನಿ ಮಾಡಿಲ್ಲ, ಸ್ವೀಟ್ ಒಬ್ಬಟ್ಟು ಮಾಡಿದ್ದೀವಿ. ಓಕೆನಾ ಗೈಸ್, ಇರಿ ಇವಾಗ ಸ್ವೀಟ್ ಒಬ್ಬಟ್ಟನ್ನ ತಿಂದ್ಬಿಟ್ಟು ಯಾವ ಥರ ಬಟ್ಟೆ ಇಕ್ಕೊಂಡಿದ್ದೀನಿ ಅಂತ ಆಮೇಲಿಂದ ತೋರಿಸ್ತೀನಿ. ಕಮ್ ಬ್ಯಾಕ್ ಗೈಸ್. ನೋಡಿ, ನಾನು ಕಾಣಿಸ್ತಿಲ್ಲ ಗೊತ್ತಿಲ್ಲ. ನೋಡಿ, ಇಲ್ಲಿ ಸೀರೆಗಳೆಲ್ಲ ಇಲ್ಲೇ ಇಟ್ಟೈತೆ, ವರ್ಕಿಗೆ ಕೊಡಬೇಕು ಅಂತ. ನೋಡಿ, ನಾನು ಹೂವು ಕಟ್ತಾಯಿದ್ದೀನಿ ಇವತ್ತು ಸಹ. ನೋಡಿ, ಅಲ್ಲಿ 3 ಕಾಲೇ ಕವರ್ ಕಟ್ಟಿಕ್ಕಿದ್ದೀನಿ. ನೋಡಿ, ನಾನು ಈ ಥರ ಒಂದು ಏನಂತಾರೆ ಇದನ್ನು 3 ಪೀಸ್ ಕುರ್ತಾ ಸೆಟ್ ವೇರ್ ಮಾಡಿದ್ದೀನಿ. ನಮ್ಮ ಅಮ್ಮನ ತರಿಸ್ಲ. ನೋಡಿ, ನಮ್ಮ ಅಮ್ಮಯ್ಯ ಸ್ನಾನ ಮಾಡ್ಕೊಂಡಿದ್ದ ಮಗಳು ಬರ್ತಡೇ ಅಂತ ವಿಶ್ ಸಹ ಇದೆಲ್ಲ ಬೇಜಾರು. ಏನು ಬೇಜಾರಾಗಲ್ಲ, ಜೀವನನೇ ಬೇಜಾರು. ನೋಡಿ ಗೈಸ್, ನಮ್ಮ ಅಮ್ಮಂಗೆ ಜೀವನನೇ ಬೇಜಾರಂತೆ. ಸೊ ಗೈಸ್, ಈಗ ಏನಕ್ಕೆ ವ್ಲಾಗ್ ಮಾಡಿದೆ ಅಂದರೆ, ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳೈತೆ. ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಶ್ವೇತಾ ಅಂತ ಬರ್ತೀನಿ ಅಂತ ಹೇಳೋಳೆ. ನೋಡೋಣ, ಬಂದರೆ ಅವಳನ್ನು ಸಹ ತೋರಿಸ್ತೀನಿ. ಅವಾಗಿಂದ ಮೆಸೇಜ್ ಹಾಕಿದ್ದೀನಿ, ಬರ್ತೀನಿ, ಸ್ವಲ್ಪ ಕೆಲಸ ಐತೆ ಅಂತ ಹೇಳ್ತಾನೆ ಅವಳೆ. ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಜ್ಯೋತಿ ಅಕ್ಕನೂ ಸಹ ಕರೆದೈತೆ. ಬಿಕಾಸ್ ನನ್ನ ಮೊಬೈಲಲ್ಲಿ ಕರೆನ್ಸಿ ಖಾಲಿ ಆಗಿಬಿಟ್ಟೈತೆ. ನಾನು ಒಂದು ನಂಬರ್ ಅಕ್ಕನ ಹತ್ರ ನಂಬರ್ದು ಮೋಸ್ಟ್ಲಿ ಫೋನ್ ಮಾಡಿರ್ಬೋದು. ಆ ನಂಬರಿಗೆ ಫೋನ್ ಬರ್ತಿಲ್ಲ. ಅದು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ನಾನು ಸುಮ್ಮನೆ ಕೂತಿದ್ದೀನಿ, ಹೂವು ಬೇರೆ ಅವೆ. ನೋಡೋಣ, ಟೈಮ್ ಸಿಕ್ಕಿದ್ರೆ ಹೋಗ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಬಾಯ್, ಅವ್ಳು ಬಂದಮೇಲೆ ತೋರಿಸ್ತೀನಿ ನಿಮಗೂ ಯಾರು ಅಂತ. ಈಗ ನಾನು ರೋಡಲ್ಲಿ ನಡ್ಕೊತಾ ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ? ಜ್ಯೋತಿ ಅಕ್ಕವ್ರ ಮನೆ ಹತ್ರ ಹೋಗ್ತಿದ್ದೀನಿ. ಏನಕ್ಕೆ ಜ್ಯೋತಿ ಅಕ್ಕ ಬಾ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಹೇಳ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ರೋಡಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ವ್ಲಾಗ್ ಮಾಡ್ತೀನಿ ಬನ್ನಿ. ಹೇ ಒಂಚೂರು ಈ ಕಡೆ ಜಾಗ ಬಿಡು. ಕದಾಕ ಬರಪ್ಪ. ನೀರಿನ ಜೊತೆ ಹೊಂದಾಣಿಕೆ ಬೇಡ. ತಿಂಡಿದ ನೀರನ್ನು ಶುದ್ಧಗೊಳಿಸಿ ತನ್ನಿ. ಎಲ್ಲಕ್ಕಿಂತ ಶುದ್ಧ ನೀರು ಕುಡಿಯಿರಿ, ರೋಗಗಳಿಂದ ಸುರಕ್ಷಿತವಾಗಿರಿ. Savor the rich aroma of Nescafe Gold, a blend of ಹಂಗೆ ಫೋಟೋ ನೋಡಿ ಹೆಂಗೆ ಇಲ್ಲ time. जब मिले जितना ಓಮಲಿತಿ ತಡಿ ಹೋಗು.
ಸೊ ಗೈಸ್, ನನಗೆ ಇಷ್ಟೆಲ್ಲ ಮಾಡಿದ್ರು ನನಗೆ ತುಂಬಾ ಖುಷಿ ಆಯಿತು. ನಾನು 3 ವರ್ಷದ್ದು ಪಾಪು ಇದ್ದಾಗ ಕೇಕ್ ಕುಯ್ದಿದ್ದು. ತಿರ್ಗಾ ಹೋದ ವರ್ಷ ನಮ್ಮ ಅಣ್ಣ ರವಿ ಅಣ್ಣ ಕುಯ್ಸಿತ್ತು, ಈ ವರ್ಷ ಜ್ಯೋತಿ ಅಕ್ಕರು ಕುಯ್ಸಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅಕ್ಕ, ಥ್ಯಾಂಕ್ ಯು. ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡ್ತೀರ, ನನಗೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬುಧವಾರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೆಲವೊಂದಷ್ಟು ಜನ ನನಗೆ ಜ್ಯೋತಿ ಅಕ್ಕವರು ಕೇಕ್ ಸಹ ಕಟ್ ಮಾಡಿಸಿದ್ರು. ತುಂಬ ಖುಷಿ ಆಯಿತು. ನೋಡಿ, ವಾಲೆ ಏನು ಇಟ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ ಇದು. ಕೆಲವೊಂದಷ್ಟು ಜನ ಗಿಫ್ಟ್ಗಳ್ನು ಕೊಟ್ಟರು, ಮತ್ತು ಜ್ಯೋತಿ ಅಕ್ಕವರು ಕೇಕ್ ಕಟ್ ಮಾಡಿಸಿದ್ರು. ಬನ್ನಿ, ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಇದು. ನೋಡಿ, ಯೂಟ್ಯೂಬ್ ಚಾನಲ್ ಚೆನ್ನಾಗೆಲ್ಲ ಅಬ್ಸರ್ವ್ ಮಾಡೋರೆ ಜಾಸ್ತಿ. ಏನೇನು ತಿಂತೀವಿ, ಏನೇನು ಮಾಡ್ತೀವಿ, ಏನೇನು ಇಟ್ಕೊಂತೀವಿ ಅಂತ ನೋಡಿ. ಒಂಥರ ಡಿಫ್ರೆಂಟಾಗಿ ಹೇಳಕ್ ಹೋಗ್ಬೇಡ ಸುಮ್ಮನೆ. ಏನಕ್ಕೆ ನಮ್ಮನೆ ಇಟ್ಟು ನಮ್ಮನೆ ಬಟ್ಟೆ ನಾವು ಏನು ಬೇರೆಯವ್ರ ಹತ್ರ ಅನ್ನಿಸ್ಕೊಬೇಕು. ನೋಡಿ, ಡಿಫ್ರೆಂಟಾಗಿ ಐತೆ ಸರ. ಅದಕ್ಕೆ ಏನ್ ಗೊತ್ತಾ, ಉಂಡಿ ದುಡ್ಡು ನಾವು ಹೂವಿನ ದುಡ್ಡು ಹಾಕೊಂಡು ನಾವ್ ಏನೇನ್ ದುಡ್ಡು ನಾವು ದುಡ್ಡು ಹಾಕೊಂಡು ನಾವು ಕುಡಿಕೊಂಡ್ರೆ ದುಡ್ಡೆಲ್ಲ ಹೆಂಗ್ ಬಂತು ಅಂತ ಅಂತಾರಂತೆ. ಅದಕ್ಕೆ ತೋರ್ಸ ಅಂತದ್ ಮಾತ್ರ ತೋರ್ಸು. ಸುಮ್ನೆ ಹೊಟ್ಟೆ ಊರಿ ಯಾವ ಅಂತಾಳೆ ಅಂತ ಸುಮ್ಮನೆ ತಲೆ ಕೆಡ್ಸ್ಕೊಳಕ್ ಹೋಗ ಸುಮ್ಮನೆ ನೀವು. ನೋಡಿ ಗೈಸ್, ಇದು ಆಲೆ. ಸುಮ್ನೆ ಏನಕ್ಕೆ ನಮ್ಮನೆ ಇಟ್ಟು ನಮ್ಮನೆ ಬಟ್ಟೆ ಬೇರೆಯವ್ರ ಹತ್ರ ನಾವೇನಕ್ಕೆ ಕೇಳ್ಬೇಕು. ಹೊಟ್ಟೆ ಊರಿ ಜನಗಳು ಜಾಸ್ತಿ ಬದುಕ್ಬಿಟ್ರಲ್ಲ ಅಂತ ಹೊಟ್ಟೆ ಊರಿ ಜಾಸ್ತಿ. ಯಾರಿಂದ ಏನ್ ಬದುಕಿಲ್ಲ, ನಾವು ಕಷ್ಟಪಟ್ಟು ದುಡ್ದಿ ಬದುಕು. ಸೊ ನೋಡಿ ಗೈಸ್, ಇದೊಂದು ನೋಡಿ ಒಂಥರ ಚೆನ್ನಾಗೈತೆ, ಒಂಥರ ಮಿನಿ 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 ಅಂತ. ಡೈಮಂಡ್ ನೆಕ್ಲೆಸ್ ಅಂತ ಹೇಳು. ಇದು ಬುಕ್ ಮಾಡೋದು ಫ್ಲಿಪ್ಕಾರ್ಟಲ್ಲಿ, ನನ್ನ ಫ್ರೆಂಡ್ ಕೊಟ್ಟಿದ್ದು. ನಾವೇನೋ ಹೊಟ್ಟೆ ಪಾಡಿಗೆ ಏನೋ ಮಾಡ್ಕೊಂತೀವಿ, ಜನಗಳ್ಗೆ ಅದೇ ಹೊಟ್ಟೆ ಊರಿ ತೋರಿಸ್ಕೊಳಕ್ ಆಗ್ತಾರೆ ಅನ್ಕಂತಾರ ಕಣಮ್ಮ. ಚೆನ್ನಾಗೈತೆ, ಥ್ಯಾಂಕ್ ಯು. ಅವರು ನನ್ನ ಬ್ಲಾಗ್ಸ್ ನೋಡಲ್ಲ ಗೊತ್ತಿಲ್ಲ. ಸೊ ಗೈಸ್, ಇನ್ನೊಂದು 2 ಡೈರಿ ಮಿಲ್ಕು. ಇದು ನಮ್ಮ ಅಣ್ಣ ಕೊಟ್ಟಿದ್ದು. ಯಾಕೋ ಈ ಸಲ ಚಿಕ್ಕದು ತೊಗೊಂಡಿದ್ದೆ. ಇದು ಜ್ಯೋತಿ ಅಕ್ಕ ಕೊಟ್ಟಿದ್ದು. ಇಷ್ಟು ಚಿಕ್ಕದು ಯಾವತ್ತೂ ತಂದ್ಕೊಟ್ಟಿರಲಿಲ್ಲ. ದೊಡ್ಡದು ಇಷ್ಟು ದೊಡ್ಡದು ತಂದ್ಕೊಟ್ಟಿದ್ದು. ಯಾಕೋ ಇಷ್ಟು ಚಿಕ್ಕದು ತೊಗೊಂಡಿದ್ದು. ಸೊ ಗೈಸ್, ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಂಜೆ ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಅಲ್ಲಿಗೂ ಸಹ ಹೋಗಬೇಕು ನಾನು. ಒಂದು ನಮ್ಮ ಟೀಚರ್, ಮ್ಯಾಥ್ಸ್ ಟೀಚರ್ದು ಸೆಂಡ್ ಆಫ್ ಇದೆ, ಹೋಗ್ತೀನಿ. ಮತ್ತು ಸ್ಕೂಲ್ ಡೇನೂ ಸಹ ಇದೆ. ನಮ್ಮಮ್ಮ ಬರೋದಲ್ಲಮ್ಮ, ನೋಡು, ಒಂದು 3 kg ಹೂವು ತಗೋ, ಒಂದು 2 kg ಹಾಕತಕ್ಕ ಕಟ್ಟಣ ಬನ್ನಿ. ಸೊ ನೋಡಿ ಗೈಸ್, ಕೆಲವೊಂದಷ್ಟು ಫೋಟೋಗಳ್ನು ಸಹ ಆ್ಯಡ್ ಮಾಡ್ತೀನಿ. ನೋಡ್ತಿರ್ಬೋದು, ಇದೆಲ್ಲ ಫುಲ್ಲು ಜ್ಯೋತಿ ಅಕ್ಕವ್ರ ಮನೆಯಲ್ಲೇ ತಗೊಂಡಿದ್ದು. ಬಿಕಾಸ್ ಅವ್ರ ಮನೆಗೆ ಹೋಗೋದಕ್ಕೆ ಕೆಲವಷ್ಟು ಜನ ಏನೇನೋ ಅನ್ಕೋತಾರೆ. ಬಿಕಾಸ್ ಆ ಥರ ಎಲ್ಲ ಅವರಿಲ್ಲ, ನನ್ನನ್ನು ತುಂಬ ಸಪೋರ್ಟ್ ಮಾಡ್ತಾರೆ. ನೋಡಿದ್ದು ಜ್ಯೋತಿ ಅಕ್ಕವ್ರ ಹಸ್ಬೆಂಡು. ನನಗೆ ತುಂಬ ಖುಷಿಯಾಗುತ್ತೆ ಅವ್ರು ಮಾತಾಡ್ಸೋದು ಅವಳನ್ನ. ಒಬ್ಬೊಬ್ಬರು ಏನೇನೋ ಅನ್ಕೊಂತಾರೆ. ಒಬ್ಬ ವಯಸ್ಸಿಗೆ ಬಂದಿರೋ ಹುಡುಗಿ ಬೇರೆಯವ್ರ ಮನೆಗೆ ಹೋಗ್ತಾಳೆ ಅಂದರೆ ಕೆಲವೊಂದಷ್ಟು ಜನ ಮಾತಾಡೋರು ಇರ್ತಾರಲ್ಲ, ಆ ಥರ ಮಾತಾಡ್ತಾರೆ. ಇದು ನೋಡಿ, ನೆಕ್ಲೆಸ್ ತೋರಿಸ್ದೆ ನಿಮಗೆ. ನೋಡ್ತಾ ಇರ್ಬೋದು, ಯಾವ್ಯಾವ ಫೋಟೋನೆಲ್ಲ ತೆಗೆಸ್ಕೊಂಡೆ ಅದನ್ನೆಲ್ಲನೂ ಸಹ ಆ್ಯಡ್ ಮಾಡಿದ್ದೀನಿ. ನೋಡಿ, ಅದು ಅವರ ಮಗಳು. ನೋಡಿದ್ದು ನಾನು ಮನೇಲಿ ತಗೊಂಡಂಥ ಫೋಟೋಗಳು. ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ಸಹ ತಗೊಂಡಿದ್ದೆ. ನೋಡ್ತಾ ಇರ್ಬೋದು ನೀವು, ಇವೆಲ್ಲ ಫುಲ್ಲು ನಾನು ಮನೇಲಿ ತಗೊಂಡಿದ್ದು. ನೋಡಿ, ಇದು ಬಂದು ಜ್ಯೋತಿ ಅಕ್ಕವ್ರ ಪಾಪು. ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ನೋಡಿದ್ರೆ ಥ್ಯಾಂಕ್ ಯು. ಸೊ ಗೈಸ್, ನಾನು ಯೂಟ್ಯೂಬ್ ಮಾಡೋ ಒಂದಷ್ಟು ಜನಗಳಿಗೆ ಇಷ್ಟ ಇಲ್ಲ. ಕೆಲವೊಬ್ಬರು ಅಂತಾರಂತೆ, ಆ ಹುಡುಗಿನ ಕುಣಿಯಕ್ಕೆ ಬಿಟ್ಟವ್ರೆ ಹಂಗೆ ಹಿಂಗೆ ಅಂತ. ನಾನು ಯಾರು ಕುಣಿಯೋದು ಇಲ್ಲ, ಪಣಿಯೋದು ಇಲ್ಲ. ಅವತ್ತೊಂದಷ್ಟು ಜನ ಬೇಲಿಯಾರು ಹೋಗ್ತಾಳೆ, ಅಲ್ಲಿಗೆ ಹೋಗ್ತಾಳೆ, ಏನಾದರೂ ಮಾಡಿ ಯೂಟ್ಯೂಬ್ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಕಾಯ್ತಿದ್ದಾರೆ ಜನಗಳು. ನಾನು ಯೂಟ್ಯೂಬ್ ಮಾಡೋದು ನಿಲ್ಲಿಸಿದ್ರೆ ಏನಂತಂದರೆ, ನಮ್ಮ ಮನೆ ಹತ್ರ ಇರೋ ಜನಗಳು ಇದರಲ್ಲೂ ಬದುಕೋಗ್ಬಿಡ್ತಾಳಲ್ಲ, ಇದರಲ್ಲೂ ಏನಾದರೂ ಮಾಡ್ತಾಳಲ್ಲ ಅಂತ ಹೊಟ್ಟೆ ಉರಿ ಜನಗಳು. ಏನಾದರೂ ಮಾಡಿ ನಿಲ್ಲಿಸ್ಬೇಕು, ಒಂದು ಕೆಟ್ಟ ಹೆಸರು ತರಬೇಕು, ನನ್ನ ತಲೆ ಮೇಲೆ ಏನಾದರೂ ಒಂದು ಆಪಾದನೆ ಹೊರಿಸ್ಬೇಕು ಅನ್ನೋ ಒಂದಷ್ಟು ಜನಗಳು ಕಾಡ್ತಾರೆ. ಅದಕ್ಕೆಲ್ಲ ನನ್ನ ತಲೆನೇ ಕೆಡಿಸ್ಕೊಳಲ್ಲ. ಈಗ ಮಾಡಿರೋವಷ್ಟಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡೋದನ್ನೇ ಬಿಟ್ಬಿಡ್ಬೇಕಿತ್ತು. ಅಂಥದ್ರಲ್ಲೂ ನಾನು ಮಾಡ್ತಾಯಿದ್ದೀನಿ. ಕೆಲವೊಂದಷ್ಟು ಜನ ಅಂದಂಗೆ ಅನ್ನಿಸ್ಕೊಂಡು
ಏನು ಮಾಡೋಕ್ಕಾಗಲ್ಲ, ನಾವೇನು ನಮ್ಮ ತಪ್ಪಿಲ್ಲ ಅಂತಲೇ ನಾವು ಸುಮ್ಮನೆ ಇರ್ತೀವಿ. ನಾವೇನು ತಪ್ಪೇ ಮಾಡಿರೋದಿಲ್ಲ. ಏನಾದರೂ ಒಂದು ತಲೆ ಮೇಲೆ ಆಪಾದನೆ ಹೊರಿಸ್ಬೇಕು ಅಂತಲೇ ಕೆಲವು ಜನಗಳಿರ್ತಾರೆ. ಅಂಥದ್ರ ಮಧ್ಯೆ ನಮ್ಮಮ್ಮ ಇಷ್ಟು ಜನ ನಾನು ಯೂಟ್ಯೂಬ್ ಮಾಡೋದು ನಮ್ಮಮ್ಮಂಗೆ ಇಷ್ಟ. ನಾನು ಚೆನ್ನಾಗಿ ಮಾಡ್ತಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಇಂಪ್ರೂವ್ ಆಗ್ತಿದೆ ಅನ್ನೋವಾಗ ಫ್ಯಾಮಿಲಿಲಿ ಈಗ ಗೊತ್ತಾಗಿರ್ಬೋದು ನಿಮಗೆ ನಮ್ಮ ಮಾವನ ಮದುವೆ ವೀಡಿಯೋ ಮಾಡೋಂಗಿಲ್ಲ ಅಂತ. ಬಿಕಾಸ್ ಅದರಲ್ಲಾದ್ರೂ ನಾನು ಗ್ರೋತ್ ಆಗ್ತೀನಿ, ಅದು ಮಾಡಿದ್ರೆ ಗ್ರೋತ್ ಆಗ್ತೀನಿ ಅಂತ ನಾನು ಹೇಳ್ತಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಮಾವನ ಮದುವೆದೊಂದು ಬ್ಲಾಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಅವರು ಮಾಡಬೇಡ ಅಂತ ಹೇಳಿದ್ದಾರೆ. ಆದರೂ ನಾನು ಮಾಡ್ತೀನಿ. ನಮ್ಮದೇನಿದೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಬರ್ತಾರೆ, ನಮ್ಮ ಅಜ್ಜಿ ನೋಡಿರ್ಬೋದು, ನಮ್ಮ ನಾಗಮ್ಮಜ್ಜಿ, ನಮ್ಮ ಶಿಲ್ಪಕ್ಕ, ಎಲ್ಲರೂ ಬರ್ತಾರೆ. ಪೃಥ್ವಿರಮ್ಮ ಎಲ್ಲರೂ ವ್ಲಾಗಲ್ಲಿ ಬರ್ತಾರೆ. ನಾವೇನು ರೆಡಿಯಾಗಿರ್ತೀವಿ ಅದನ್ನು ಮಾತ್ರ ತೋರಿಸ್ತೀನಿ. ಯಾರನ್ನೋ ತೋರಿಸಿ ಯಾರಿಂದನೋ ಬೆಳಿಬೇಕು ಅನ್ನೋ ಅವಶ್ಯಕತೆ ನಮಗೂ ಇರಲ್ಲ, ನಿಮಗೂ ಇರಲ್ಲ. ನೀವು ಏನರಲ್ಲಾದರೂ ಬೆಳೀತಾಳೆ. ಕೆಲವು ಜನಗಳು ಇಲ್ಲೇ ಇದ್ದಾಗ ಯಾರೂ ಬಂದು ಏನೂ ಕೊಡಲಿಲ್ಲ, ಇದ್ದಾಗ ಅಯ್ಯೋ ಏನೋ ಮಾಡ್ಬಿಟ್ಲಲ್ಲ ಅಂತ ಅಂತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ಮುಂದೆ ಹೋಗಿ ಸಾಕ್ತಾ ಇರಬೇಕು. ಈ ಯೂಟ್ಯೂಬಿಂದನೂ ಏನಾದರೂ ಮಾಡಿಬಿಡ್ತಾಳೆ, ಇದನ್ನಾಕ್ತಾಳೆ ಅಂತ ಅಂತಾರೆ. ಬಿಕಾಸ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳೋದಿಲ್ಲ ನಾನು. ನೀವು ಯಾರು ಏನೇ ಅಂದ್ಕೊಂಡ್ರು ನಾನು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಬಿಡೋದೇ ಇಲ್ಲ. ಕೆಲವೊಂದಷ್ಟು ಮಾತುಗಳು ಕೇಳಿಬಂದಿದೆ, ಅದಕ್ಕೆಲ್ಲ ತಲೆ ಕುತ್ಕೊಳೋದಿಲ್ಲ ನಾನು. ಗೈಸ್, ಕೆಲವೊಂದಷ್ಟು ಮಾತುಗಳು ಕೇಳಿಬಂದು ಹುಡುಗಿನ ಕುಣಿಯಕ್ಕೆ ಬಿಟ್ಟಿದ್ದಾರೆ ಅಂತೆಲ್ಲ ಅಂತಾರೆ. ಏನಾದರೂ ಮಾಡಿ ಏನರಲ್ಲಾದರೂ ಕುಗ್ಗಿಸ್ಬೇಕು ಅಂತ ಕಾಯ್ತಿದ್ದಾರೆ ಜನಗಳು. ಅಲ್ಲಿವರೆಗೂ ನಾನು ಇದು ಮಾಡಲ್ಲ. ಹುಡುಗಿನ ಕುಣಿಯಕ್ಕೆ ಬಿಟ್ಟಿದ್ದಾರೆ ಅಂತಂದರೆ ಏನು ಅರ್ಥ ಗೈಸ್? ಒಟ್ಟು ಏನಾದರೂ ಮಾಡಿ ಇವ್ರನ್ನ ಕೆಳಗೆ ತರಬೇಕು ಅಂತ ಜನಗಳು ಕಾಯ್ತಿದ್ದಾರೆ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆಗಿದೆ, ನನ್ನ ಬರ್ತಡೇಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಇಂಥವ್ರ ಮುಂದೆ ಬೆಳೆದು ನನ್ನ ವ್ಲಾಗ್ಸ್ ಇನ್ನೂ ಹೆಚ್ಚಾಗಿ ನೋಡ್ತಾಯಿರಿ, ನನಗೆ ಇನ್ನೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ಗೋಸ್ಕರ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.